ಹಲೋ ಡಿ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ಇವತ್ತು ನಾವು ನಿಮಗೆ BAMS ಕೋರ್ಸನ್ನು ಡೀಟೇಲ್ ಆಗಿ ತಿಳಿಸ್ಕೊಡೋರಿದ್ದೇವೆ. BAMS ಕೋರ್ಸು ಆಯುರ್ವೇದಿಕ್ ಸೈನ್ಸ್ ಬಗ್ಗೆ ನಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡಲು ನಮ್ಮ ಜೊತೆಗಿದ್ದಾರೆ ಸೌಜನ್ಯ ಹೆಗಡೆ. ಸೌಜನ್ಯ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿನಗೆ ಸ್ವಾಗತ. ಸೌಜನ್ಯ, ಏನು ಈ BAMS ಅಂತ ಹೇಳಿದರೆ ಆಯುರ್ವೇದಿಕ್ ಡಾಕ್ಟರ್ ಆಗಬೇಕು ಅಂತ ಯಾರು ಒಬ್ಬರು ಸ್ಟೂಡೆಂಟ್ಸ್ ಇಷ್ಟಪಡ್ತಾ ಇದ್ದರೆ, ಏನು BAMS ಅಂತಂದರೆ ಯಾಕೆ ನೀನು ಪರ್ಟಿಕ್ಯುಲರ್ಲಿ BAMS ಅನ್ನು ತಗೊಂಡೆ? BAMS ಅಂದರೆ ಯಾರಿಗಂತರೂ ನಾವು ವಿದೌಟ್ ಎನಿ ಬ್ಯಾಡ್ ಎಫೆಕ್ಟ್ ಇದ್ದು ಅದನ್ನು ನಾವು ಟ್ರೀಟ್ ಮಾಡಬೇಕು ಅಂತ ಇದ್ದರೆ ಸರಿ, ನಾವು ಆಯುರ್ವೇದ ಚೂಸ್ ಮಾಡ್ಕೋತೀವಿ. ಓಕೆ, ಈಗ ನನಗೆ ಯಾವುದು ಬ್ಯಾಡ್ ಎಫೆಕ್ಟ್ ಇಲ್ಲದೆ ಸರಿ ಟ್ರೀಟ್ ಮಾಡಬೇಕು ಅನ್ನೋದಿತ್ತು, ಅದಕ್ಕೆ ನಾನು BAMS ಚೂಸ್ ಮಾಡಿಕೊಂಡೆ. BAMS ಅಂದರೆ ಈಗ ಬರೀ ಏನು ಅಂದ್ಕೋತಾರೆ ಅಂದರೆ ಬರೀ ಪುಡಿ ಕಷಾಯ ಇಂಥದ್ದೇ ಅಂತ ಅಂದ್ಕೋತಾರೆ. ಬಟ್ BAMS ಅಲ್ಲಿ ಥೆರಪಿಸು ಇರುತ್ತೆ. ಈಗ ಎಷ್ಟೋ ಡಿಸೀಸಸ್ಗಳಿಗೆ ಮಾಡರ್ನಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಬೆಸಿಟಿ, ಸರಿ, ಮೆಂಟಲ್ ಪ್ರಾಬ್ಲಮ್ಸ್, ಓಕೆ, ಜಾಯಿಂಡಿಸ್, ಸರಿ, ಇನ್ನೂ ತುಂಬ ಇದೆ. ಅದಕ್ಕೆಲ್ಲ ನಾವು ಆಯುರ್ವೇದದಲ್ಲಿ ಫುಲ್ ಆಗಿ ಕಡಿಮೆ ಆಗೋ ಥರ ಟ್ರೀಟ್ ಮಾಡ್ಬೋದು. ಓಕೆ, ಈಗ ಮೆಂಟಲ್ ಡಿಸೀಸ್ಗೆಲ್ಲ ಮಾಡರ್ನಲ್ಲಿ ಏನು ಮಾಡ್ತಾರೆ ಅಂದರೆ ಹೆಚ್ಚಾಗಿ ಮೆಡಿಸಿನನ್ನೇ ಕೊಡ್ತಾರೆ. ಸರಿ, ಆಯುರ್ವೇದದಲ್ಲಿ ಏನು ಥೆರಪಿ ಅಂದರೆ ಮ್ಯೂಸಿಕ್ಕನ್ನು ಥೆರಪಿಯಾಗಿ ಕೊಡ್ತಾರೆ. ಓಕೆ, ಈಗ ಜಾಯಿಂಡಿಸಿಗಾದ್ರೂ ಬಂತು, ಇದಕ್ಕಾದ್ರೂ ಬಂತು, ಆಯುರ್ವೇದದಲ್ಲಿ ಒಂದೇ ಮೆಡಿಸಿನನ್ನೇ ಕೊಡ್ತಾರೆ. ಸರಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅದರ ಕಂಪೋಸಿಷನ್. ಆಯುರ್ವೇದದಲ್ಲಿ ಪ್ರತಿಯೊಂದಕ್ಕೂ ಪ್ರತಿಯೊಂದು ಡ್ರಗ್ ಅಂತ ಯೂಸ್ ಮಾಡ್ತೀವಿ ನಾವು. ಓಕೆ, ಈಗ ಅದು ಹೇಗಾಯಿತು, ಅದರ ಬ್ಯಾಕ್ಗ್ರೌಂಡ್ ಏನಿತ್ತು, ಅಂದರೆ ಅದು ಯಾಕೆ ಬಂತು, ಹೇಗೆ ಟ್ರೀಟ್ ಮಾಡ್ಬೋದು, ಯಾವ ಲೆವೆಲಲ್ಲಿ ಇದೆ ಅದು ಎಲ್ಲ ನೋಡಿ ಆಮೇಲೆ ಟ್ರೀಟ್ ಮಾಡ್ತೀವಿ ನಾವು. ಅಂದರೆ ಪೇಷಂಟ್ನ ಅವನ ಕೋಷ್ಟ ಅಂದರೆ ಗುಣಧರ್ಮ, ಆಮೇಲೆ ಅವನು ತಿಂದ ಆಹಾರದ ಮೇಲೆ, ಅವನ ಪ್ರಕೃತಿಯ ಮೇಲೆ ಸರಿ ಟ್ರೀಟ್ ಮಾಡ್ತೀವಿ ನಾವು. ಓಕೆ, ಸೊ ಈಗ ನಿನಗೆ ಬಂದುಬಿಟ್ಟು ಈಗ ಸಿದ್ದಾಪುರ ಧನ್ವಂತರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನಲ್ಲಿ ನೀನು ಸೆಕೆಂಡ್ ಇಯರ್ ಓದ್ತಾ ಇದೆಯಾ. ಹೇಗೆ ಎಂಟರ್ ಆದೆ ನೀನು ಕಾಲೇಜಿಗೆ? ಅಥವಾ ಯಾವುದಾದ್ರೂ ಒಬ್ಬ ಸ್ಟೂಡೆಂಟ್ ಈಗ BAMS ಕೋರ್ಸಿಗೆ ಹೋಗಬೇಕು ಅಂತ ಹೇಳಾದರೆ, ಸೊ ಇಸ್ ದರ್ ಎನಿ ಎಂಟ್ರೆನ್ಸ್ ಟೆಸ್ಟ್? ಹಾಂ, ಈಗ ಇಡೀ ಇಂಡಿಯಾಕ್ಕೂ ಒಂದೇ ಎಂಟ್ರೆನ್ಸ್ ಮಾಡಬೇಕು ಅಂತ ನೀಟ್ ಮಾಡಿದ್ದಾರೆ. ನಾನು ಎಂಟರ್ ಆಗಿದ್ದು ನೀಟಿಂದನೇ. ಸರಿ, ನಾನು ನೀಟಿಗೆ ಕೋಚಿಂಗ್ ಅಂದರೆ ಕಾಲೇಜಲ್ಲಿ ತೊಗೊಂಡಿದ್ದಷ್ಟೇ, ಮತ್ತೆಲ್ಲೂ ಕೋಚಿಂಗಿಗೆಲ್ಲ ಹೋಗಿಲ್ಲ ನಾನು. ಸರಿ, ಈಗ ಈ ಕೋಚಿಂಗಿಗೆ ಹೋಗಿ ತಗೊಳ್ಬೇಕು ಅಂತ ಇದ್ರೆ ನೀವು ತಗೊಳ್ಬೋದು. ಈಗ ಎಷ್ಟೋ ಕೋಚಿಂಗ್ ಸೆಂಟರ್ಸ್ ಇದೆ. ಈಗ ಬೇರೆ ಕಡೆಯವರೆಲ್ಲ ಏನು ಮಾಡ್ತಾರೆ ಅಂದರೆ 1 ವರ್ಷ ಕೋಚಿಂಗ್ ತಗೊಂಡು ಆಮೇಲೆ ಅದನ್ನು ನೀಟನ್ನು ಬರೆದು ಆಮೇಲೆ ಅದ್ರೊಳಗೆ ಚೆನ್ನಾಗಿ ರ್ಯಾಂಕಿಂಗ್ ಬಂದು ಆಮೇಲೆ ಸೆಲೆಕ್ಟ್ ಮಾಡ್ತಾರೆ. 1 ವರ್ಷ ಡ್ರಾಪ್ ಮಾಡ್ತಾರೆ ಹೆಚ್ಚಾಗಿ. ಸರಿ, ಈಗ ನಾನೇನು ಅಂದ್ಕೊಂಡೆ, 1 ವರ್ಷ ಡ್ರಾಪ್ ಮಾಡಿ 1 ವರ್ಷ ವೇಸ್ಟ್ ಮಾಡೋಕ್ಕಿಂತ ನನ್ನ ನೀಟ್ ಸ್ಕೋರ್ ಸುಮಾರು ಚೆನ್ನಾಗಿ ಬಂದಿತ್ತು. ಓಕೆ, ಅದಕ್ಕೆ ನಾನು ಈಗ ಜಾಯ್ನ್ ಆದೆ. ಸರಿ ಸರಿ, ಈಗ ನಿಮ್ಮ ಕೋರ್ಸಿಗೆ ಯಾವ್ಯಾವ ಭಾಗದಿಂದ ಜಾಸ್ತಿ ಬರ್ತಾರೆ BAMS? ಈಗ ಪರ್ಟಿಕ್ಯುಲರ್ ನಿಮ್ಮ ಬ್ಯಾಚ್ನಲ್ಲಿ ಯಾವ್ಯಾವ ಭಾಗದಿಂದ ಜಾಸ್ತಿ ಜನ? ನನ್ನ ಬ್ಯಾಚಲ್ಲಿ 60% ಕರ್ನಾಟಕದವ್ರು ಇದ್ದಾರೆ. ಓಕೆ, ಈಗ 60%ಅಲ್ಲಿ 30% ಹಾವೇರಿ ಜನನೇ ಇದ್ದಾರೆ. ಓಕೆ, ಬಾಕಿದೆಲ್ಲ ಮತ್ತೊಂದು 30% ಬಾಕಿ ಕರ್ನಾಟಕ ಸೈಡ್ ಎಲ್ಲರೂ ಇದ್ದಾರೆ. ಓಕೆ, ಈಗ ಮತ್ತೆ 40%ಅಲ್ಲಿ ನಾರ್ತ್ ಸೈಡ್ ಅವರು, ಸರಿ, ಅಂದರೆ ಮೇನ್ ಆಗಿ ಮಹಾರಾಷ್ಟ್ರದವರು. ಸರಿ, ಆ್ಯಂಡ್ ಸೌತಲ್ಲಿ ಕೇರಳ, ತಮಿಳ್ನಾಡು ಈ ಸೈಡ್ ಅವರು ತುಂಬ ಇದ್ದಾರೆ, ಆಂಧ್ರ. ಓಕೆ, ಅಂದರೆ ಆ ಕಡೆ ಸ್ವಲ್ಪ ಜಾಸ್ತಿ ಅವೇರ್ನೆಸ್ ಇದೆಯಾ ಆಯುರ್ವೇದಿಕ್ ಬಗ್ಗೆ? ಕೇರಳದನ್ನ ಮೆಡಿಕಲ್ ಸ್ಪಾಟ್ ಅಂತಾನೆ ಕರೀತಾರೆ. ಓಕೆ, ಮೆಡಿಕಲ್ ಅವರಿಗಲ್ಲಿ ಕಾಸ್ಟ್ಲಿ ಆಗತ್ತೆ ಅಂತ ಈ ಕಡೆ ಬಂದು ಸ್ಟಡಿ ಮಾಡ್ತಾರೆ. ಸರಿ, ಈ ಕಡೆಯವರು ಬೇರೆ ಕಡೆ ಹೋಗ್ತಾರೆ ಅಂದರೆ ಚೆನ್ನಾಗಿದೆ ಕಾಲೇಜಸ್ ಅಂತ ಹೇಳ್ಕೊಂಡು, ನಮ್ಗೆ ಕಾಸ್ಟ್ ಜಾಸ್ತಿ ಆಗತ್ತೆ ಅಂತ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಈಗ ಕಾಲೇಜಸ್ ಬಂದ್ಬಿಟ್ಟು ಈಗ ಒಬ್ಬೊಂದು ನೀಟ್ ರ್ಯಾಂಕಿಂಗ್ ತುಂಬ ಚೆನ್ನಾಗಿದೆ ಅಂತ ಆದರೆ, ಸೊ ಅವನು ಯಾವ ಕಾಲೇಜ್ ಪ್ರಿಫರ್ ಮಾಡೋದು ಬೆಸ್ಟ್? ಈಗ ನೀಟ್ ಸ್ಕೋರ್ ಈಗ ಕಟ್ ಆಫ್ಗಿಂತ ಜಾಸ್ತಿ ಬಂದಿರಲೇಬೇಕು. ಓಕೆ, ಈಗ ಕಟ್ ಆಫ್ಗಿಂತ ಜಾಸ್ತಿ ಬಂದಿಲ್ಲ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಸಿಗಲ್ಲ. ಈಗ ಸರಿ, ಈಗ ಕಟ್ ಆಫ್ಗಿಂತ ಜಾಸ್ತಿ ಈ ವರ್ಷ ಎಷ್ಟು 137 ಏನೋ ಇದೆ ಕಟ್ ಆಫ್, ಅದಕ್ಕಿಂತ ಜಾಸ್ತಿ ಬರಲೇಬೇಕು. ಅಂದರೆ ಮೇನ್ ಆಗಿ ನಮ್ಮದು 500 to 750, ಮೇನ್ ಆಗಿ 550 ಅಂತ ಹೇಳ್ಬೋದೇನೋ. ಸರಿ, ಅದಕ್ಕಿಂತ ಜಾಸ್ತಿ ಬಂದರೆ ಒಳ್ಳೆ ಕಾಲೇಜ್ ಸಿಗತ್ತೆ ನಮಗೆ. ಈಗ ಕರ್ನಾಟಕದಲ್ಲಿ ನೋಡಿದ್ರೆ ನಾವು ಬೆಂಗಳೂರು ಕಾಲೇಜಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸರಿ, ಮೇನ್ ಆಗಿ ಮೆಡಿಕಲ್ ಓದೋದು ಅಂದರೆ ಉಡುಪಿ ಮತ್ತು ಮಂಗಳೂರೇ. ಓಕೆ, ಉಡುಪಿ SDM ತುಂಬ ಚೆನ್ನಾಗಿರೋ ಕಾಲೇಜು, ಅಲ್ಲಿ ಪೇಷಂಟ್ಸು ತುಂಬ ಇರ್ತಾರೆ. ಸರಿ, ಮೇನ್ ಆಗಿ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಎಷ್ಟು ಗೌರ್ಮೆಂಟ್ ಕಾಲೇಜಸ್ ಇದೆ? ಗೌರ್ಮೆಂಟ್ ಕಾಲೇಜಸ್ ಎಷ್ಟಿದೆ ನನಗೆ ಗೊತ್ತಿಲ್ಲ. ಟೋಟಲ್ ಆಗಿ ಕರ್ನಾಟಕದಲ್ಲಿ ಆಯುರ್ವೇದಿಕ್ 43 ಕಾಲೇಜಸ್ ಇದೆ. 43 ಕಾಲೇಜಸ್ ಫುಲ್ ಇಂಡಿಯಾ ತಗೊಂಡ್ರೆ 181 ಕಾಲೇಜಸ್ ಇದೆ. ಓಕೆ, ಇಂಡಿಯಾದಲ್ಲಿ ಬನಾರಸ್ ಯೂನಿವರ್ಸಿಟಿ
ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ತುಂಬ ಹಳೆ ಯೂನಿವರ್ಸಿಟಿ ಮತ್ತೆ ಸರಿ. ಅದು ವಾರಣಾಸಿಲಿದೆ. ಓಕೆ. ಈಗ ಅದರ್ ದ್ಯಾನ್ ಕರ್ನಾಟಕ, ಈಗ ಓಕೆ ಅಪಾರ್ಟ್ ಫ್ರಮ್ ವಾರಣಾಸಿ ಬೇರೆ ಯಾವುದಾದ್ರೂ ಮತ್ತೆ ಪ್ರಿಫರ್ ಮಾಡೋದಿದೆ ಇರುತ್ತಾ? ಹಾಂ, ಪ್ರಿಫರ್ ಮಾಡ್ತಾರೆ. ಮುಂಬೈನ ಕಾಲೇಜಸ್ಸನ್ನು ಪ್ರಿಫರ್ ಮಾಡ್ತಾರೆ. ಓಕೆ. ಮೇನ ಕೇರಳ ಕಾಲೇಜಸ್ಸನ್ನು ಪ್ರಿಫರ್ ಮಾಡ್ತಾರೆ. ಓಕೆ. ಈಗ ನಾವು ಕರ್ನಾಟಕದವ್ರು ಇಲ್ಲೇ ಲೋಕಲ್ ಆಗಿರೋರು ಇಲ್ಲಿದನ್ನೇ ಪ್ರಿಫರ್ ಮಾಡ್ತೀವಿ ಹೆಚ್ಚಾಗಿ. ಸರಿ. ಈಗ ಬೇರೆ ಕಡೆ ಬೇಕು ಅಂದರೆ ಹೋಗ್ಬೋದು, ಹೋಗ್ಲಿಕ್ಕೆ ಅವಕಾಶ ಇದೆ. ಓಕೆ. ಫೀ ಸ್ಟ್ರಕ್ಚರ್ ಯಾವ ಟೈಪ್ ಇರುತ್ತೆ ಅಂದರೆ ಕಾಲೇಜ್ ಟು ಕಾಲೇಜ್ ಡೆಫಿನೆಟ್ಲಿ ವೇರಿ ಆಗುತ್ತೆ, ಬಟ್ ಈಗ ನಿಮ್ಮಲ್ಲೆಲ್ಲ ಹೇಗಿದೆ ಫೀ ಸ್ಟ್ರಕ್ಚರ್? ಗೌರ್ಮೆಂಟ್ ಫೀಸ್ ಅಂದರೆ ಈ ವರ್ಷದ ಅನಾಲಿಸಿಸ್ ಪ್ರಕಾರ 5 lakhಲ್ಲಿ ಮುಗಿಸ್ಬೋದು ಎಂಟೈರ್ ಕೋರ್ಸ್. ಓಕೆ. ಅಂದರೆ CT ಅಂದರೆ ಹೆಂಗೆ ಹೇಳ್ಬೋದು, ಈಗ ಕಾಲೇಜಿನ ಫೀಸ್ ಓಕೆ ಕಾಲೇಜ್ ಟು ಕಾಲೇಜ್ ವೇರಿ ಆಗುತ್ತೆ. ಕಾಲೇಜಲ್ಲಿ ನಾವು ಗೌರ್ಮೆಂಟ್ ಸೀಟ್ ಸಿಕ್ಕಿ ಪರ್ ಇಯರ್ 1 lakhಗೆ ಮುಗಿಸ್ಬೋದು ಬರೀ ಕಾಲೇಜ್ ಫೀಸಲ್ಲಿ. ಅದು ಬಿಟ್ಟು ಬುಕ್ಸ್ ಇದ್ರದ್ದೆಲ್ಲ ಸಪ್ರೇಟ್ ಆಗುತ್ತೆ, ಮತ್ತೆ ಅದನ್ನ ನಾವು ಆ್ಯಡ್ ಮಾಡೋಕ್ಕಾಗಲ್ಲ ಅದನ್ನ. ಸರಿ. ಈಗ ಜಸ್ಟ್ ಒಂದು ಕಾಲೇಜಿನ ಫೀಸ್ ಅಂತ ಹಿಂಗೆ ನೋಡ್ಬಿಟ್ಟು ಈಗ ಅದು 5 lakhsನಲ್ಲಿ ಎಂಟೈರ್ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಈಗ ಅವ್ರ ಮ್ಯಾನೇಜ್ಮೆಂಟ್ ಸೀಟ್ ಆದರೆ ಡೆಫಿನೆಟ್ಲಿ ಜಾಸ್ತಿ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಸೀಟ್ ಆದರೆ ಜಾಸ್ತಿ ಆಗಲೇಬೇಕು. ಅವರು ಯಾವ ರೇಂಜಿಗೆ ಇರುತ್ತೆ ಮ್ಯಾನೇಜ್ಮೆಂಟು? ನಾನು ಜಾಯಿನ್ ಆದಾಗ 16 lakhಯಿಂದ 20 lakh ತನಕ ಹೋಗಿತ್ತು. ಅಂದ್ರೆ ಎಂಟೈರ್ ಕೋರ್ಸಿಗೆ ಪರ್ ಇಯರ್ 4 lakh 5 lakh ಹಿಂಗೆ ಕೇಳಿದ್ದಾರೆ. ಓಕೆ. ಅಂದರೆ ಅದರ್ ದನ್ ಕರ್ನಾಟಕ. ಓಕೆ ಸರಿ. ಕರ್ನಾಟಕ ಪೀಪಲ್ಸಿಗೆ 16 lakh ಮಿನಿಮಮ್, 14 to 16 lakh ಮಿನಿಮಮ್. ಈ ವರ್ಷ ಮತ್ತು ಜಾಸ್ತಿ ಕೇಳ್ತಾರೆ ಅನ್ನೋದು ಇದೆ. ಓಕೆ. ಅಂದರೆ ಇಯರ್ ಬೈ ಇಯರ್ ಡೆಫಿನೆಟ್ಲಿ ಅದೊಂದು ಇನ್ಕ್ರೀಸ್ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲಿಕ್ಕೆ ಚಾನ್ಸ್ ಇಲ್ಲ. ಓಕೆ. ಆಫ್ಟರ್ ದಟ್ ಫೀ ಸ್ಟ್ರಕ್ಚರ್, ಕೋರ್ಸ್ ಯಾವ ಟೈಪ್ ಇರುತ್ತೆ ನಿಮ್ಮ BAMS ಕೋರ್ಸ್? ಎಷ್ಟು ವರ್ಷದ ಕೋರ್ಸು, ಏನೇನು ಸ್ಟಡಿ ಮಾಡ್ತೀರಾ ಅದರಲ್ಲಿ? BAMS 4.5 plus 1 year ಕೋರ್ಸ್. ಓಕೆ. 4.5 yearsಲ್ಲಿ 3 ವರ್ಷ 1 ವರ್ಷ. ಓಕೆ. ಮತ್ತು ಲಾಸ್ಟ್ ಇಯರ್ 4th year 1.5 year. ಓಕೆ. ಆ್ಯಂಡ್ 1 year ಇಂಟರ್ನ್ಶಿಪ್. ಸರಿ. ಈಗ ಕಾಲೇಜಲ್ಲಿ 1 year ಇಂಟರ್ನ್ಶಿಪ್ ಬೇಕಾದರೂ ಮಾಡ್ಬೋದು, ಅಥವಾ 3 month ಮಾಡಿ ಬೇರೆ ಕಾಲೇಜನ್ನು ಬೇರೆ ಹಾಸ್ಪಿಟಲ್ ಬೇಕಾದರೂ ನೀವು ಜಾಯ್ನ್ ಆಗ್ಬೋದು. ಓಕೆ. ಅದರ 1 year ತನಕ ನೀವು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಸರ್ಟಿಫಿಕೇಟ್ ಸಿಗಲ್ಲ. ಓಕೆ. ಕಂಪಲ್ಸರಿ ಇಂಟರ್ನ್ಶಿಪ್ ಮಾಡಲೇಬೇಕು. ಓಕೆ. ಈ ಕೋರ್ಸಲ್ಲಿ ಏನು ಸ್ಟಡಿ ಮಾಡ್ಬೋದು ಅಂದರೆ, ನಾವು ಫಸ್ಟ್ ಇಯರಲ್ಲಿ ಬೇಸಿಕ್ ಮೇನ್. ಓಕೆ. ಬೇಸಿಕ್ ಅಂದರೆ ಸಂಸ್ಕೃತ ಬೇಸಿಕ್. ಓಕೆ. ಈಗ ಆಯುರ್ವೇದದನ್ನು ಸ್ಟಡಿ ಮಾಡಬೇಕಂದ್ರೆ ಸಂಸ್ಕೃತ ಬೇಕೇ ಬೇಕು. ಓಕೆ. ಅಲ್ಲಿ ವರ್ಡ್ ಜಾಯ್ನಿಂಗ್, ಅದನ್ನು ಸ್ಪ್ಲಿಟ್ ಮಾಡೋದು ಎಲ್ಲದಕ್ಕೂ ಸಂಸ್ಕೃತ ಬ್ಯಾಕ್ಗ್ರೌಂಡ್. ಓಕೆ. ಈ ಫಸ್ಟ್ ಇಯರಲ್ಲಿ ನೋಡಿದ್ರೆ ನಾವು ಅನಾಟೊಮಿ, ಫಿಸಿಯಾಲಜಿ, ಸರಿ, ಇದನ್ನ ಮೇನ್ ಬೇಸಿಕ್ ನಮ್ಮ ಬಾಡಿಯಲ್ಲಿ ಹೇಗೆ ಫಂಕ್ಷನ್ ಆಗುತ್ತೆ, ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅಂತ ತಿಳ್ಕೊಂಡೊರ್ತು ನಾವು ಡಿಸೀಸನ್ನು ಟ್ರೀಟ್ ಮಾಡೋಕ್ಕಾಗಲ್ಲ. ಸರಿ. ಸೊ ಅದಕ್ಕೆ ನಾವು ಬೇಸಿಕನ್ನು ಫಸ್ಟ್ ಇಯರಲ್ಲಿ ಕಲ್ತಿರ್ತೀವಿ. ಓಕೆ. ಈಗ ಸೆಕೆಂಡ್ ಇಯರಿಗೆ ಹೋಲಿಸಿದ್ರೆ ನಾವು ಡ್ರಗ್ಸ್ ಯಾವ್ದಾವ್ದಿದೆ, ನಾವು ಅದನ್ನ ಹೇಗೆ ಪ್ರಿಪೇರ್ ಮಾಡ್ಬೋದು, ಕಷಾಯ ಹೇಗೆ ಪ್ರಿಪೇರ್ ಮಾಡ್ಬೋದು, ಚೂರ್ಣ ಹೇಗೆ ಪ್ರಿಪೇರ್ ಮಾಡ್ತಾರೆ, ಇದನ್ನೆಲ್ಲ ಪ್ರಾಕ್ಟಿಕಲ್ ವೈಸು ಕಲಿತೀವಿ, ಥಿಯರಿ ವೈಸು ಕಲಿತೀವಿ. ಈಗ ಥರ್ಡ್ ಇಯರಲ್ಲಿ ಸ್ತ್ರೀ ರೋಗ ಆ್ಯಂಡ್ ಗೈನಕಾಲಜಿ ಮೇನ್ ಆಗಿ ಇದೆರಡು ಅಂತ ಹೇಳ್ತಾರೆ. ಫೋರ್ತ್ ಇಯರಲ್ಲಿ ಸರ್ಜರಿ. ಸರ್ಜರಿ ಅಂದರೆ ಈಗ ನೀವು ಆಯುರ್ವೇದ ಡಾಕ್ಟರ್ಸ್ ಸರ್ಜರಿ ಮಾಡ್ಬೋದಾ? ಹಾಂ, ಮಾಡ್ಬೋದು. ಈಗ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಮಾಸ್ಟರ್ ಸರ್ಜರಿ ಮಾಡಿದ್ರೆ ಮಾಡ್ಬೋದು ಸರ್ಜರಿ. MS ಕಂಪ್ಲೀಟ್ ಆಗಿರಬೇಕು. ಈಗ ಆಯುರ್ವೇದದನ್ನೇ ಬೇಸಾಗಿ ಇಟ್ಕೊಂಡು ನೋಡಿದ್ರೆ ಈಗ ಎಲ್ಲ ಕೋರ್ಸಿಗೂ ಬೇಸ್ ಆಯುರ್ವೇದ. ಎಷ್ಟೋ ವರ್ಷದ ಹಿಂದೆನೇ ಆಯುರ್ವೇದ ಆಚಾರ್ಯರುಗಳು ಸರ್ಜರಿ ಮಾಡಿದ್ರು, ಪ್ರಿಸರ್ವೇಷನ್ ಟೆಕ್ನಿಕ್ಸ್ ಅನ್ನು ಹೇಳಿದ್ರು. ಸರಿ. ಬಟ್ ಈಗ ನಾವೇನು ಕೇಳ್ಪಡ್ತೀವಿ ಅಂತ ಕೇಳಿದ್ರೆ ಆಯುರ್ವೇದಿಕ್ ಡಾಕ್ಟರ್ ಅಂತ ಹೇಳಿದ್ರೆ ಏನೋ ಒಂದು ಚೂರ್ಣನೋ ಏನೋ ಒಂದು ಲೇಹನೋ ಏನೋ ಹಿಂಗೆ ಕೊಟ್ಟಿರ್ತಾರೆ ಹೊರತು ಈ ಸರ್ಜರಿ ಮಾಡೋದನ್ನ ನಮ್ಮ ಸ್ಟೂಡೆಂಟ್ಸ್ ಕೇಳಿರೋದಿಲ್ಲ. ಬಹುಶಃ ಈಗ ಅದಕ್ಕೂ ಈಗ ಅವಕಾಶ ಇದೆ ಅಂತ. ಅದಕ್ಕೂ ಅವಕಾಶ ಇದೆ. ಈಗ ಆಯುರ್ವೇದ ಅಂದ್ರೆ ಎಲ್ಲ ಚೂರ್ಣ ಕಷಾಯ ಅಂತಾನೆ ಹೇಳ್ತಾರೆ. ನಾವು ಯಾಕೆ ಅದನ್ನ ನಮ್ಮ ಮನೆ ಮುಂದ್ಗಡೆನೆ ಬೆಳೆದಿದ್ದ ಪ್ಲಾಂಟ್ಸ್ ಇಂದ ನಾವು ಎಷ್ಟೋ ಪ್ರಿಪೇರ್ ಮಾಡಿ ಅದನ್ನ ನಾವು ಯೂಸ್ ಮಾಡಿಕೊಂಡು ಅದರಿಂದ ನಾವು ಆಗಿರೋ ರೋಗನ ಕಡಿಮೆ ಮಾಡ್ಕೊಳ್ಬಹುದು. ಈಗ ಅದು ಕೆಮಿಕಲ್ಸ್ಗೆ ಹೋಗ್ಬೇಕು ಅನ್ನೋದೇನು ಇಲ್ವಲ್ಲ. ಈಗ ಕೆಮಿಕಲ್ ಅನ್ನು ಪ್ರಿಪೇರ್ ಮಾಡಬೇಕು ಅಂದ್ರೆ ಅದಕ್ಕೆ ಗಿಡನೇ ಯೂಸ್ ಮಾಡ್ತಾರೆ ಮೇನ್ ಆಗಿ. ಈಗ ಅಂದರೆ ಸ್ಟೂಡೆಂಟ್ಸಿಗೆ ಮೇನ್ ಹೇಳೋದೇನು ಅಂತ ಕೇಳಿದ್ರೆ, ಬೈ ಚಾನ್ಸ್ ನೀವು MS ಕಂಪ್ಲೀಟ್ ಮಾಡಿದ್ರೆ ಹೇಳಿದ್ರೆ ನೀವು ಆಯುರ್ವೇದಿಕ್ ಡಾಕ್ಟರ್ ಆದರೂ ಕೂಡ ಸೊ ಯು ಕ್ಯಾನ್ ಡೂ ಸರ್ಜರಿ ಮಾಡ್ಬೋದು. ಈಗ ನೆಕ್ಸ್ಟ್ ಸೌಜನ್ಯ, ನೆಕ್ಸ್ಟ್ ನನ್ನ ಕ್ವಶನ್ ಅಂತಂದರೆ ಹೈಯರ್ ಸ್ಟಡೀಸಿಗೆ ಏನೇನು ಆಪ್ಷನ್ ಇದೆ, ಯಾವುದು ಬೆಸ್ಟ್ ಕಾಲೇಜು, ಹೇಗಿರುತ್ತೆ? ಹೈಯರ್ ಸ್ಟಡೀಸು MD ನೀವು ಯಾವ್ದು, ಈಗ ನೀವು UG ಲೆವೆಲಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಕಲ್ತಿರ್ತೀರ ಅದಷ್ಟು ಸಬ್ಜೆಕ್ಟ್ ಮೇಲೆ ನೀವು MD ಮಾಡ್ಬೋದು. ಈಗ ಮೇನ್ ಆಗಿ ಮಾಡ್ತಾ ಇರೋದು ಅಂದ್ರೆ ದ್ರವ್ಯ ಗುಣ, ಅಂದ್ರೆ ಡ್ರಗ್ಸ್ ಪ್ರಾಪರ್ಟಿ, ಡ್ರಗ್ಸ್ ಪ್ರಿಪರೇಷನ್.
ಇದ್ರ ಮೇಲೆ ಮೇನ್ ಆಗಿ ಮಾಡ್ತಾರೆ. ಆಮೇಲೆ ಪೀಡಿಯಾಟ್ರಿಕ್ಸ್ ಎಷ್ಟು ವರ್ಷದ ಇರುತ್ತೆ ಅದು? MD 3 years ಇಂದು. ಓಕೆ. MS ಆದರೆ 2 years. ಓಕೆ. ಈಗ MD ಮಾಡೋದಿದ್ರು ಬೆಸ್ಟ್ ಕಾಲೇಜಸ್ ಅಂದರೆ ಈಗ ಎಲ್ಲ ಕಾಲೇಜಲ್ಲೂ ಎಲ್ಲ ಸಬ್ಜೆಕ್ಟು ಇರಲ್ಲ. ನಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನಾವು MD ಮಾಡ್ಬೇಕಾದ್ರೆ ರಿಸರ್ಚನ್ನು ಮಾಡಬೇಕಾಗತ್ತೆ. ನಾವು ಹೇಗೆ ರಿಸರ್ಚ್ ಮಾಡ್ತೀವಿ, ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ MD ಕಂಪ್ಲೀಟ್ ಆಗೋದು. ಸರಿ. ಈಗ ಎಲ್ಲೆಲ್ಲಿ ಯೂಶ್ವಲಿ ಎಲ್ಲಿ ಹೋಗೋದು ರೂಢಿ ಅಂದರೆ MD ಮಾಡಲಿಕ್ಕೆ ನಾನೀಗ ಅಬ್ರಾಡ್ ಹೋಗ್ತೇನೆ ಅಂತ ಹಿಂಗೆ MBBSನವರೆಲ್ಲ ಹೇಳ್ಬೋದು. ಬಟ್ ಈಗ ನೀವು ಆಯುರ್ವೇದಿಕ್ ಡಾಕ್ಟರ್ಸು, ಸೊ MD ಎಲ್ಲಿ ಪ್ರಿಫರ್ ಮಾಡ್ತಾರೆ? ಈಗ ಆಯುರ್ವೇದದವರು ಮಾಡರ್ನಲ್ಲಿ MD ಮಾಡ್ತಾರೆ ಅಂತ ಇದ್ದರೆ, ಈಗ ಅನಾಟಮಿನೇ ಮಾಡರ್ನಲ್ಲಿ ಮಾಡ್ತಾರೆ. ಓಕೆ. ಅದನ್ನು ನೀವು ಬಾಡಿ ಡಿಸೆಕ್ಷನ್ ಇದೆಲ್ಲ ಇರತ್ತವಲ್ಲ, ಅದಕ್ಕೆ ನಾವು ಮಾಡರ್ನ್ ಓದಕ್ಕೆ ಹೋಗ್ಬೋದು. ಆದರೆ ಈಗ ಏನಾಗ್ತಿದೆ ಅಂದರೆ ಆಯುರ್ವೇದನ ಕಲಿಯೋಕ್ಕೆ ಬೇರೆ ಫಾರಿನ್ ಕಂಟ್ರೀಸಿಂದನೇ ಇಂಡಿಯಾಕ್ಕೆ ಬರ್ತಾ ಇದ್ದಾರೆ. ಈಗ ನಾವು ಅಲ್ಲಿ ಹೋಗಿ ಏನು ಯೂಸ್ ಇಲ್ಲ ನಮ್ಗೆ. ಕರೆಕ್ಟ್. ಬಹುಶಃ ಈಗ ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಯೋಗ, ಆಯುರ್ವೇದ ಎಲ್ಲ ಸ್ವಲ್ಪ ಜಾಸ್ತಿ ಫೋಕಸನ್ನು ಪಡೆದುಕೊಳ್ತಾ ಇದೆ ಅಂತ ಅನ್ಸುತ್ತೆ. ಹಾಂ, ಆಯುರ್ವೇದ ತುಂಬ ಫೋಕಸ್ಡ್ ಆಗಿದೆ ಈಗಿನ ಜನ್ರೇಷನಲ್ಲಿ. ಜನರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋದನ್ನು ತಿಳ್ಕೊಂಡಿದ್ದಾರೆ. ಓಕೆ. ಅದಕ್ಕೆ ಈಗ ಆಯುರ್ವೇದ ತುಂಬ ಪ್ರಿಫರ್ ಮಾಡ್ತಾರೆ. ಮಾಡರ್ನ್ಗಿಂತ ಜಾಸ್ತಿ ಆಯುರ್ವೇದ ಪ್ರಿಫರ್ ಮಾಡ್ತಾರೆ. ಮೊದಲೆಲ್ಲ ಏನಾಗಿತ್ತು ಅಂದರೆ ಈಗ ಮಾಡರ್ನ್ ಮೆಡಿಸಿನ್ನಲ್ಲಿ ಕಡಿಮೆ ಆಗಿಲ್ಲ, ಎಲ್ಲ ಥರದ ಮೆಡಿಸಿನ್ ಮಾಡ್ತಾರೆ. ಯುನಾನಿ, ಹೋಮಿಯೋಪತಿ, ಮತ್ತು ತುಂಬ ಥರದ್ದೆಲ್ಲ ಮಾಡ್ತಾರೆ. ಈಗ ಆಮೇಲೆ ಯಾವುದು ಕಡಿಮೆ ಆಗಿಲ್ಲ ಅಂದರೆ ಆಯುರ್ವೇದಕ್ಕೆ ಬರ್ತಾರೆ. ಆಯುರ್ವೇದದಲ್ಲಿ ಟ್ರೀಟ್ ಮಾಡ್ಬೋದು ಅದನ್ನು. ಈಗ ನೀವು ಒಂದು ವೇಳೆ ನೀವು ಫಸ್ಟ್ ಸ್ಟೇಜಲ್ಲಿ ಇರಬೇಕಾದ್ರೆ ಬಂದಿದ್ರೆ ಇನ್ನೂ ಬೇಗ ಟ್ರೀಟ್ ಮಾಡ್ತಾರೆ ಅದನ್ನು. ಈಗ ನಿಮ್ಗೆ ಒಂದು ಮೆಡಿಸಿನ್ ಕೊಟ್ಟಿದ್ದಾರೆ ಒಬ್ರು ಡಾಕ್ಟ್ರು. ಈಗ ಅದು ಏನು ಅಂದರೆ 2 ದಿನದ ಕೊಟ್ಟಿದ್ದಾರೆ ಅವರು. ಈಗ ಅದು ನಾವು ಈಗ ಏನು ಅನ್ಕೋತೀರ, ಮೇನ್ ಆಗಿ ಫಸ್ಟ್ ಏನು 1.5 day ಆಗೋ ತನಕನೂ ಅದು ಏನು ಕಂಟ್ರೋಲಿಗೆ ಬಂದಿರಲ್ಲ, ಏನೂ ಆಗಿರಲ್ಲ. ಈಗ ಲಾಸ್ಟ್ ಕೋರ್ಸ್ ಮುಗಿಯತ್ತೆ ಅನ್ನೋ ಟೈಮಿಗೆ ಅದು ಕಂಟ್ರೋಲಿಗೆ ಬಂದಿರುತ್ತೆ. ಈಗ ಏನು ಅನ್ಕೋತಾರೆ, ಇದು ಇಷ್ಟೊತ್ತಾದರೂ ಕಡಿಮೆ ಆಗಲ್ಲ, ನಮ್ಗೆ ಸಡನ್ ಟ್ರೀಟ್ಮೆಂಟ್ ಬೇಕು ಅಂತ ಅನ್ಕೋತಾರೆ ಎಲ್ಲ. ಈಗ ಬಹುಶಃ ಈಗ ವಾಟ್ಸಪ್ಪು ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದೆಲ್ಲ ಯೂಸ್ ಮಾಡಿ 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 ಇನ್ಸ್ಟಂಟ್ ಆಗಿ ಎಲ್ಲ ರಿಸಲ್ಟ್ ಬೇಕು ಅಂತ ಎಲ್ಲ ಮೈಂಡಿಗೆ ಸೆಟ್ ಆಗಿಬಿಟ್ಟಿದೆ. ಹಾಗಾಗಿ ಬಹಳಷ್ಟು ಜನ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಇನ್ಸ್ಟಂಟ್ ರಿಸಲ್ಟ್ ಕೊಡದೇ ಇರೋದಕ್ಕೆ ಆಯುರ್ವೇದನ ಎಲ್ಲೂ ಪ್ರಿಫರ್ ಮಾಡಲ್ಲ ಅಂತ ನನ್ನ ಭಾವನೆ. ಎಸ್. ಈಗ ಸೌಜನ್ಯ ನೆಕ್ಸ್ಟ್ ಅಂತ ನೋಡಿದರೆ ಈ ಪರ್ಟಿಕ್ಯುಲರ್ ಆಯುರ್ವೇದಿಕ್ ಕೋರ್ಸ್ ಏನಿದೆ ಅದನ್ನು ನೀವು ಸ್ಟಡಿ ಮಾಡಿದ್ರೆ ಈ ಮಾಡರ್ನ್ ಮೆಡಿಸಿನ್ ನಾಲೆಜ್ ನಿಮ್ಗೆ ಇರುತ್ತಾ ಹೇಗೆ? ಹಾಂ, ಮಾಡರ್ನ್ ಮೆಡಿಸಿನ್ ನಾಲೆಜ್ ಇದ್ದೇ ಇರುತ್ತೆ ನಮಗೆ. ಈಗ ನಾವು ಆಯುರ್ವೇದದ ಜೊತೆ ಮಾಡರ್ನ್ ಸ್ಟಡಿ ಮಾಡಲೇಬೇಕು. ಈಗ ಮಾಡರ್ನಲ್ಲಿ ಅದನ್ನ ಏನು ಹೇಳಿದ್ದಾರೆ ಅಂತ ಕಂಪೇರ್ ಮಾಡ್ತೀವಿ ನಾವು ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ. ಈಗ ಆಯುರ್ವೇದದಲ್ಲಿ ಎಷ್ಟೋ ವರ್ಷದ ಹಿಂದೆ ಹೇಳೋದನ್ನ ಈಗ ಮಾಡರ್ನ್ ಅವರು ತಾವು ಹೇಳಿದ್ದು ಅಂತ ನೇಮ್ ಹಾಕ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ಸರಿ. ಅಂದ್ರೆ ನಿಮ್ಗೆ ಈಗ ಜಸ್ಟ್ MBBS ಮಾಡೋಕ್ಕಿಂತ ಕೋರ್ಸ್ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸೋದಲ್ವಾ? ಲೈಕ್ ಅಂದ್ರೆ ಅದ್ರ ನಾಲೆಜ್ ಒಂದ್ ಕಡೆ ಇರಬೇಕು, ಈ ಆಯುರ್ವೇದನೂ ಒಂದ್ ಕಡೆ ಸ್ಟಡಿ ಮಾಡ್ತಾ ಇರ್ತೀರಾ? ಹಾ, ಈಗ ಆಯುರ್ವೇದ ಮಾಡರ್ನಿಗೆ ಒಂದ್ಸರಿ ತುಂಬಾ ಟಫ್ ಆಗುತ್ತೆ. ಇವನ್ ಗೂಗಲ್ ಆಲ್ಸೋ ಸೇ ದಟ್. ಓಕೆ. ಇಫ್ ಯು ಸರ್ಚ್ ಇನ್ ಗೂಗಲ್ ವಿಚ್ ಇಸ್ ಡಿಫಿಕಲ್ಟ್, ಸರಿ, ಇಟ್ ಆಲ್ಸೋ ಆನ್ಸರ್ ಆಯುರ್ವೇದ ಇಸ್ ಡಿಫಿಕಲ್ಟ್ ದೆನ್ MBBS. ಓಕೆ. ನೆಕ್ಸ್ಟ್ ನನ್ನ ಕ್ವಶನ್ ಬಂದ್ಬಿಟ್ಟು ಸೌಜನ್ಯ, ಆಯುರ್ವೇದಿಕ್ ಕೋರ್ಸ್ ಏನಿದೆ ಅದನ್ನು ಮಾಡಿದ್ರು ಓಕೆ, ಈಗ ನೆಕ್ಸ್ಟ್ ಹೈಯರ್ ಸ್ಟಡೀಸು ಎಲ್ಲ ಮಾಡಿದ್ರು ಅಂತ ಹೇಳಿದ್ರೆ ಏನು ಜಾಬ್ ಆಪರ್ಚುನಿಟೀಸ್ ಬರೀ ಅವರು ಕ್ಲಿನಿಕ್ ಅಷ್ಟೇ ತೆಗಿತಾರಾ ಅಥವಾ ಎಲ್ಲೆಲ್ಲಿ ಹೋಗ್ಬೋದು ಅವರು? ಈಗ ಒಂದು ವೇಳೆ MD ಮಾಡಿ ಒಳ್ಳೆ ಇದನ್ನು ಮಾಡಿದ್ರೆ ಟೀಚಿಂಗ್ ಆಪರ್ಚುನಿಟೀಸ್ ಇದೆ. ಸರಿ. ಈಗ MD ಮಾಡಿಲ್ಲ ಅಂದರೆ ಟೀಚಿಂಗ್ ಆಪರ್ಚುನಿಟೀಸ್ಗಿಂತ ಯಾವ್ದಾದ್ರು ಹಾಸ್ಪಿಟ್ಲ್ ಜಾಯ್ನ್ ಆಗಿ ಅಲ್ಲಿ ಬೇಕಾದ್ರೆ ನೀವು ಮಾಡರ್ನ್ ಹಾಸ್ಪಿಟ್ಲ್ ಜಾಯ್ನ್ ಆಗಿ ಮಾಡರ್ನ್ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತ ಇದ್ರೆ ಜಾಯ್ನ್ ಆಗ್ಬೋದು. ಈಗ ಮೇನ್ ಆಗಿ 1-2 months 3 months ಇಂಟರ್ನ್ಶಿಪ್ ಮುಗಿದ್ಮೇಲೆ ಮಾಡರ್ನ್ ಜಾಯ್ನ್ ಆಗ್ತಾರೆ. ಸರಿ. ಮಾಡರ್ನ್ ಬಗ್ಗೆ ತಿಳ್ಕೊಂಡು ಇಂಜೆಕ್ಷನ್ ಕೊಡೋದು ಹೇಗೆ ಇದನ್ನೆಲ್ಲ ನಾವು ಆಯುರ್ವೇದ ಪ್ರಾಕ್ಟಿಕಲಲ್ಲಿ ಕಲ್ತಿರಲ್ಲ. ಸರಿ ಸರಿ. ಓಕೆ. ಅದನ್ನ ಮಾಡರ್ನ್ ಹಾಸ್ಪಿಟ್ಲಿಗೆ ಹೋಗಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅದನ್ನು. ಓಕೆ, ಫೈನ್. ಈಗ ಆಯುರ್ವೇದಕ್ಕೆ ಹೋದ್ವಿ ಅಂದರೆ ನಾವು ಆಯುರ್ವೇದದಲ್ಲಿ ಹೇಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಳ್ಬೋದು. ಆಯುರ್ವೇದ ಹಾಸ್ಪಿಟ್ಲಿಗೆ ಜಾಯ್ನ್ ಆದ್ರೆ ಆಯುರ್ವೇದ ಡಾಕ್ಟರ್ಸ್ ಜೊತೆಗೆ ವರ್ಕ್ ಮಾಡಿದ್ರೆ. ಈಗ ಮೇನ್ ಆಗಿ ನಾವು ಇಂಟರ್ನ್ಶಿಪ್ ಮುಗಿಸಿ ಡೈರೆಕ್ಟ್ ಕ್ಲಿನಿಕ್ ಅಂತೂ ತೆಗಿಯಲ್ಲ. ಸರಿ. ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಈಗ ನಾವೇನಾದ್ರೂ ಒಂದು ಮೆಡಿಸಿನ್ ಕೊಟ್ಟು ಅದೇನಾದ್ರು ರಿಯಾಕ್ಟ್ ಆಗಿ ಮತ್ತೆ ಸರಿ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಮೇನ್ ಜನ ಎಷ್ಟು ವರ್ಷ ಅಂದ್ರೆ ಈ ಎಕ್ಸ್ಪೀರಿಯನ್ಸಿಗಂತ ಎಷ್ಟು ವರ್ಷ ಸ್ಪೆಂಡ್ ಮಾಡ್ತಾರೆ? ಈಗ ಒಂದು ಕರೆಕ್ಟ್ ಆಯುರ್ವೇದಿಕ್ ಡಾಕ್ಟರ್ ಅಂತ ಆಗ್ಬೇಕಾದ್ರೆ ಎಷ್ಟು ಇಯರ್ ಆಗ್ಬೋದು? ಕರೆಕ್ಟ್ ಆಯುರ್ವೇದಿಕ್ ಡಾಕ್ಟರ್ ಆಗ್ಬೇಕಂದ್ರೆ ನೀವು MDನೂ ಮುಗಿಸಿ ಎಲ್ಲ ಮಾಡಬೇಕು ಅಂದ್ರೆ ಒಂದು 10 years ಆದ್ರೂ ಬೇಕೇ ಬೇಕು. ಅಂದ್ರೆ
ಅರೌಂಡ್ 30 years. ಹಾಂ, ಅರೌಂಡ್ 30. ಓಕೆ ಫೈನ್. ಮುಂಚೆನೇ MD ಈಗ 1 year ಇಂಟರ್ನ್ಶಿಪ್ ಮುಗಿಸ್ಕೊಂಡು ಇಂಟರ್ನ್ಶಿಪ್ ಟೈಮಲ್ಲೇ ನೀವು ಓದಿ ನೀಟ್ ಬರೆದು ಮತ್ತೆ PG ನೀಟ್ ಬರೆದು ಸರಿ ನೀವು ಕಾಲೇಜ್ ಜಾಯ್ನ್ ಆಗಿ MD ಮುಗಿಸಿದ್ರಿ ಅಂತ ಒಂದು 2 ವರ್ಷ ಮುಂಚೆನೇ ಮುಗಿಯುತ್ತೆ. ಆಮೇಲೆ ನೀವು ಪ್ರಾಕ್ಟೀಸ್ ತಗೋತೀರಾ ಅಂದರೆ ಈಗ ಏನು ಮಾಡ್ತಾರೆ ಅಂದರೆ ಜಾಯ್ನ್ ಆಗಿ ಅಂದರೆ ಈಗ ನಮ್ಮ UG ಲೆವೆಲಲ್ಲೇ ಕಾಲೇಜ್ ಜಾಯ್ನ್ ಆಗಿ ಮಾರ್ನಿಂಗ್ ಟೈಮು ಎಷ್ಟು ಹೆಚ್ಚು ಅಂದರೆ 9 ಗಂಟೆ ತನಕ ಕಾಲೇಜ್ ಇರುತ್ತೆ. ಓಕೆ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 9 ಗಂಟೆ 4 ಗಂಟೆ ತನಕ ಕಾಲೇಜ್ ಇರುತ್ತೆ ಹೆಚ್ಚಾಗಿ. ಈಗ 4 ಗಂಟೆ ನೆಕ್ಸ್ಟ್ ನಾವು ಫ್ರೀ ಇರ್ತೀವಿ, 1 hour ಹಿಂಗೆ ವೇಸ್ಟ್ ಮಾಡೋ ಬದಲು ಅದರ ಹಾಸ್ಪಿಟ್ಲ್ ಜಾಯ್ನ್ ಆಗ್ತಾರೆ, ಡಾಕ್ಟರ್ಸ್ ಜೊತೆ ವರ್ಕ್ ಮಾಡ್ತಾರೆ, ಇನ್ನೂ ಎಕ್ಸ್ಪೀರಿಯನ್ಸ್ ಬರುತ್ತೆ, ಡ್ರಗ್ಸ್ ಯಾವ್ದಾದ್ರು ಯೂಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಮೇನಾಗಿ ಹೀಗೆ ಮಾಡ್ತಾರೆ. ಸರಿ ಸರ್ ಫೈನ್. ಅಂದರೆ ಅವಾಗ ಅದು ಅಂದರೆ ಈಗ ಇಯರ್ಸ್ ಎಲ್ಲ ಸ್ವಲ್ಪ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನಾವು ಈಗ ಬೇರೆ ಇಂಟರ್ನ್ಶಿಪ್ ಮುಗಿದ ಮೇಲೆ ನಾವು ಹಾಸ್ಪಿಟ್ಲ್ ಜಾಯ್ನ್ ಆಗಬೇಕು ಅನ್ನೋದು ಬರಲ್ಲ. ಅಂದರೆ ಮೊದಲಿಂದನೇ ನೀವು ಮೊದಲಿಂದನೇ ಜಾಯ್ನ್ ಆಗ್ತಾ. ಓಕೆ. ಈಗ ನೆಕ್ಸ್ಟ್ ನನ್ನ ಕ್ವಶನ್ ಅಂತ ಹೇಳಿದ್ರೆ ಸೌಜನ್ಯ, ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಲೈಕ್ ಈ ಕೋರ್ಸ್ ಸೆಂಟರ್ ಆದ್ಕೊಳ್ಳೆ ಅಂದರೆ ಮಸ್ತ್ ಅನಿಸ್ತಾ, ಡಿಫಿಕಲ್ಟ್ ಅಂತ ಅನ್ನಿಸ್ತಾ? ಸೊ 2 ವರ್ಷದ ಅಂದರೆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಫಸ್ಟ್ ಜಾಯ್ನ್ ಆದಾಗ ನಾನು ಕಾಲೇಜ್ ಜಾಯ್ನ್ ಆಗಬೇಕಾದ್ರೆ 15 days ಆಗಿಬಿಟ್ಟಿತ್ತು. ಓಕೆ. 15 daysಲ್ಲಿ ಎಲ್ಲ ಇಂಟ್ರಡಕ್ಷನ್ ಮುಗ್ದಿತ್ತು. ಓಕೆ. ನಾನು ಜಾಯ್ನ್ ಆಗಿ ಫಸ್ಟ್ ಕ್ಲಾಸಿಗೆ ಹೋಗಿದಾಗ ನನಗೆ ಏನು ಗೊತ್ತಾಗ್ತಾ ಇಲ್ಲ, ಇದು ಏನಿದು. ಸರಿ. ಫಸ್ಟ್ ಡೇ ಐ ಆಮ್ ವೆರಿ ಸ್ಕೇರ್ಡ್ ಅಬೌಟ್ ಇಟ್. ಓಕೆ. ಐ ಡೋಂಟ್ ನೋ ವಾಟ್ ಐ ಹ್ಯಾವ್ ಟು ಡೂ. ಓಕೆ. ದೆನ್ ಐ ಅಡ್ಜಸ್ಟ್ ಟು ದಿಸ್. ಸರಿ. ನನಗೆ ಈಗ ಅಂತೂ ರಿಗ್ರೆಟ್ ಇಲ್ಲ ನಾನು ಈ ಕೋರ್ಸಿಗೆ ಬಂದಿದ್ದಕ್ಕೆ. ಓಕೆ. ನಾನೇನು ತಪ್ಪು ಮಾಡಿಲ್ಲ ಅನ್ನೋದು. ಸರಿ. ನಾನು ಇನ್ನೊಂದು ಎಷ್ಟು ಪೇಷಂಟನ್ನು ಟ್ರೀಟ್ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪೀರಿಯನ್ಸಿಂದನೇ ಗೊತ್ತಾಗಬೇಕು. ಬಿಟ್ಟರೆ ನಾವು ಈ ಕೋರ್ಸ್ ಓದೋದ್ರಿಂದ ಏನು ಸಿಗಲ್ಲ ನನಗೆ. ಮೇನ್ ಅಂದರೆ ಸರ್ಟಿಫಿಕೇಟ್ ಬೇಕು ಅನ್ನೋದಕ್ಕೋಸ್ಕರ ನಾವು ಕೋರ್ಸನ್ನು ಡೀಟೇಲಾಗಿ ಓದಬೇಕು. ಈಗ ಡಾಕ್ಟರ್ಸ್ ಜೊತೆ ಇರೋ ಕಂಪೌಂಡರ್ ಸಹಿತ ಇಂಜೆಕ್ಷನ್ ಕೊಡ್ತಾನೆ ಅಂದರೆ ಅವ್ನು ನೋಡಿ ಅವ್ನು ಆಗಿರೋ ಎಕ್ಸ್ಪೀರಿಯನ್ಸಿಂದ ಬಿಟ್ಟರೆ ಅವನು ಓದಿದ್ರಿಂದ ಅಲ್ಲ. ಓಕೆ. ಈಗ ನೆಕ್ಸ್ಟ್ ನೀವು ಪೇಷಂಟ್ಸ್ ಜೊತೆಗೆ ಏನು ಟೈಮ್ ಸ್ಪೆಂಡ್ ಮಾಡ್ತಾರೆ, ಲೈಕ್ ಅವ್ರ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ, ಓಕೆ ಈ ಡಿಸೀಸಿಗೆ ಇದು, ಸೊ ಅದು ನಿಮಗೆ ಜಾಸ್ತಿ ನಾಲೆಜ್ ಕೊಡುತ್ತೆ ಹೊರತು ಈ ಬುಕ್ ನಾಲೆಜ್ ಸೆಕೆಂಡರಿ ಅಂತ. ಸೆಕೆಂಡರಿ. ಈಗ ನಾವು ಓದಲೇಬೇಕು, ಓದಿಲ್ಲ ಅಂದ್ರೆ ಆಗಲ್ಲ. ಎಸ್. ಈಗ ಓದಿದಾಗ ನಮ್ಗೆ ಎಷ್ಟೋ ವಿಷಯ ತಿಳಿಯುತ್ತೆ. ಈಗ ಬಾಡಿಲಿ ಹೇಗೆ ಫಂಕ್ಷನ್ ಆಗುತ್ತೆ ಅನ್ನೋದೆಲ್ಲ ನಮ್ಗೆ ಓದಿನಿಂದ ತಿಳಿಯೋದೇ ಅದು. ಓಕೆ. ಈಗ ನಾವು ಎಕ್ಸ್ಪೀರಿಯನ್ಸ್, ಈಗ ನಾನು ಯಾವ್ದು ಹಾಸ್ಪಿಟಲ್ ಅಂತೂ ಜಾಯ್ನ್ ಆಗಿಲ್ಲ, ನಾನಂತೂ ಆಗಿಲ್ಲ ಜಾಯ್ನ್. ಈಗ ನನಗೆ ಗೊತ್ತಿಲ್ಲ ಹೇಗೆ ಆಗತ್ತೆ ಅಂತ. ನಾವು ಓದಲೇಬೇಕು. ಇನ್ ಫ್ಯೂಚರ್ ಆಟೋಮೆಟಿಕಲಿ ನೀವು ಆ ಅಟ್ಮಾಸ್ಫಿಯರಿಗೆ ಹೊಂದ್ಕೊಳ್ತೀರಾ. ಫಸ್ಟ್ ಜಾಯ್ನ್ ಆದಾಗ ಡಿಫಿಕಲ್ಟಿ ಅನ್ಸುತ್ತೆ, ಸಂಸ್ಕೃತ ಬ್ಯಾಕ್ಗ್ರೌಂಡ್ ಇರಲ್ಲ. ಈಗ ವರ್ಡ್ ಸ್ಪ್ಲಿಟ್ ಮಾಡಿ ಓದಕ್ಕೆ ಬಂದಿರಲ್ಲ. ಫಸ್ಟ್ ಕ್ಲಾಸ್ ಏನಂದ್ರೆ ಸಂಸ್ಕೃತ ಇಂಟ್ರೊಡಕ್ಷನೇ ಇರುತ್ತೆ. ನಿಮ್ದು ಈ ಸಂಸ್ಕೃತ ಮತ್ತೆ ಆಯುರ್ವೇದ ಹೇಗೆ ರಿಲೇಟೆಡ್? ಆಲ್ಮೋಸ್ಟ್ ಎಲ್ಲ ಸಂಸ್ಕೃತದಲ್ಲೇ ಇರುತ್ತಾ? ಈಗ ನಮ್ದು ಆಯುರ್ವೇದದಲ್ಲಿ ಏನಂದ್ರೆ ಎಕ್ಸಾಮ್ ವಾಯ್ಸಿಗೆ ಹೋದ್ರೆ ಕ್ವಶನ್ ಕೇಳಿರ್ತಾರೆ. ಆಯುರ್ವೇದದ ಕ್ವಶನ್ ಈಗ ಏನಂದ್ರೆ 2 ಪೇಪರ್ ಬರೀಲೇಬೇಕು ಸಬ್ಜೆಕ್ಟ್, ಪರ್ ಸಬ್ಜೆಕ್ಟ್. ಸರಿ. ಈಗ ಒಂದು ಫಿಸಿಯಾಲಜಿ ನೋಡಿದ್ರೆ 2ರಲ್ಲೂ ಆಯುರ್ವೇದಿಕ್ ಪಾರ್ಟ್ ಬರುತ್ತೆ. ಪೇಪರ್ 1 ಬರುತ್ತೆ, ಪೇಪರ್ 2 ಬರುತ್ತೆ. ಅನಾಟೋಮಿಲಿ ಪೇಪರ್ 1 ಮಾತ್ರ ಆಯುರ್ವೇದಿಕ್ ಪೋರ್ಷನ್ ಇರುತ್ತೆ. ಸರಿ. ಪೇಪರ್ 2ದಲ್ಲಿ ಮಾಡರ್ನ್ ಪೋರ್ಷನ್ ಇರುತ್ತೆ. ಈಗ ಆಯುರ್ವೇದಿಕ್ ಪೋರ್ಷನ್ ಅನ್ನ ಹೇಗೆ ಬರೀತಾರೆ ಅಂದ್ರೆ, ಈಗ ನಾವು ಅವ್ರು ಕೊಟ್ಟಿದ್ದ ಕ್ವಶನಿಗೆ ಆಚಾರ್ಯರು ಏನು ಹೇಳಿದ್ದಾರೆ, ರೆಫರೆನ್ಸ್ ಏನಿದೆ ಅದನ್ನ ನಾವು ಶ್ಲೋಕನ ಬರೆದು ಅದಕ್ಕೆ ನಾವು ಇಂಗ್ಲಿಷ್ ಮೀನಿಂಗ್ ಏನು ಹೇಳ್ಬೋದು ಅಂದ್ರೆ ಮಾಡರ್ನ್ ಅಲ್ಲೂ ಹಿಂಗೆ ರಿಲೇಟ್ ಆಗತ್ತೆ ಅದು. ಸರಿ ಸರಿ. ಈಗ ಎಷ್ಟೋ ಡಿಸೀಸಿಗೆ ನನಗೂ ಗೊತ್ತಿಲ್ಲ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತ. ಈಗ ನಮ್ಮ ಮಾಡರ್ನಲ್ಲಿ ಗೊತ್ತಿರುತ್ತೆ ಅದು ಏನು ಹೇಳಿರ್ತಾರೆ ಅಂತ. ಅದನ್ನು ನಾವು ಈ ಕೆಲವೊಂದ್ಸಲ ನಾವು ಎಕ್ಸಾಮಲ್ಲಿ ಆದರೂ ಬರೆಯೋಕ್ಕಾಗಲ್ಲ, ನಮ್ಗೆ ಗೊತ್ತಿದ್ದ ಆನ್ಸರೇ ಬರೆಯೋಕ್ಕಾಗಲ್ಲ, ಹಾಗಾಗತ್ತೆ. ಸರಿ ಸರಿ. ಓಕೆ. ಸೊ ಈಗ ಸೌಜನ್ಯ, ಈಗ ನೆಕ್ಸ್ಟ್ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋನ PU 1 ಅವ್ರು ನೋಡ್ತಾ ಇದ್ದಾರೆ, PU 2 ಅವ್ರು ನೋಡ್ತಾ ಇದ್ದಾರೆ. ಸೊ ಬೀಯಿಂಗ್ ಎ ಸೀನಿಯರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯ ಬೀಯಿಂಗ್ ಇನ್ BAMS? ಫಸ್ಟ್ ಆಫ್ ಆಲ್ ನೀಟ್ ಚೆನ್ನಾಗಿ ಬಂದಿರಬೇಕು, ರ್ಯಾಂಕಿಂಗ್ ಚೆನ್ನಾಗಿ ಬಂದಿರಬೇಕು. ಬಂದರೆ ಜಾಯ್ನ್ ಆಗ್ಬೋದು, ಈಸಿಯಾಗಿ ಜಾಯ್ನ್ ಆಗ್ಬೋದು. ಈಗ ರ್ಯಾಂಕಿಂಗ್ ಚೆನ್ನಾಗಿ ಬಂದಿಲ್ಲ ಅಂದರೆ ಕಟ್ ಆಫ್ಗಿಂತ ಜಾಸ್ತಿ ಬಂದಿತ್ತು ಅಂದರೆ ಮ್ಯಾನೇಜ್ಮೆಂಟ್ ಇಫ್ ಯು ಕ್ಯಾನ್ ಮ್ಯಾನೇಜ್ಮೆಂಟ್ ಸೀಟಿಂದ ಜಾಯ್ನ್ ಆಗ್ಬೋದು. ಈಗ ಬ್ಯಾಕ್ ಡೋರ್ ಎಂಟ್ರಿ ಅಂತ ಹೇಳಿ. ಬ್ಯಾಕ್ ಡೋರ್ ಎಂಟ್ರಿ. ಈಗ ನೆಕ್ಸ್ಟು ಕೋರ್ಸಿಗೆ ಬಂದರೆ ಕೋರ್ಸ್ ತುಂಬ ಡಿಫಿಕಲ್ಟ್ ಆಗತ್ತೆ, ಓದಲೇಬೇಕು. ಈಗ ನಾವು ಇದು BAMS ಅಂತ ಬರಲ್ಲ, ಆಯುರ್ವೇದ ಅಂತ ಅಲ್ಲ. ಯಾವುದೇ ಕೋರ್ಸಿಗೆ ಹೋದ್ರೆ ನಾವು ಓದಿಲ್ಲ ಅಂದ್ರೆ ಡಿಫಿಕಲ್ಟೇ ಡೆಫಿನೆಟ್ಲಿ. ಈಗ ಮೆಡಿಕಲಲ್ಲಿ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಹಾಕಲೇಬೇಕು. ನಾವು ಅದನ್ನು ಅಪ್ಲೈ ಮಾಡಬೇಕು. ಅಪ್ಲಿಕೇಬಲ್ ನಾಲೆಜ್ ಬೇಕು ನಮಗೆ. ಸರಿ ಸರಿ. ಈಗ ಇದಿಷ್ಟನ್ನು
ಮಾಡ್ತೀರಿ ಅಂದರೆ ಜಾಯಿನ್ ಆಗ್ಬೋದು ನೀವು. ಆದರೆ ಈ ಜಾಯಿನ್ ಆದ್ರಿಂದ ಏನೂ ರಿಗ್ರೆಟ್ ಇಲ್ಲ. ಸರಿ ಸರಿ ಫೈನ್. ಈಗ ಎಷ್ಟೋ ಜನಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಜಾಯ್ನ್ ಆಗ್ತಾರೆ, ಆದರೂ ಅವರು ಆಮೇಲೆ ನಾನು ಒಳ್ಳೆ ಡಾಕ್ಟರ್ ಅಂತ ಅನಿಸ್ತೀನಿ ಅನ್ನೋ ಫೀಲಿಂಗ್ ಬರುತ್ತೆ. ಓಕೆ ಓಕೆ. ಆ ಕೋರ್ಸೇ ಅವ್ರನ್ನ ಮುಂದ್ಗಡೆ ತಗೊಂಡು ಕೋರ್ಸೇ ಅವರನ್ನು ಅಟ್ರಾಕ್ಟ್ ಮಾಡುತ್ತೆ. ಓಕೆ ಓಕೆ ಫೈನ್. ಈಗ ನಾವು ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಎಷ್ಟೋ ಜನಕ್ಕೆ ಹಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಕರೆಕ್ಟ್. ಈಗ ಆಯುರ್ವೇದ ಅಂದರೆ ಹಿಸ್ಟ್ರಿನೇ. ಸರಿ ಸರಿ. ಅಂದರೆ ಎಷ್ಟೋ ವರ್ಷದ ಹಿಂದೆ ಹೇಳಿದ್ದನ್ನೇ ನಾವು ಕಲಿಯೋದಲ್ವಾ. ಹೌದು ಹೌದು. ಅದಕ್ಕೆ ಆಯುರ್ವೇದದಿಂದ ಏನೂ ರಿಗ್ರೆಟ್ ಇಲ್ಲ. ಓಕೆ ಫೈನ್, ವೆರಿ ನೈಸ್. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ, ಈಗ ಸೌಜನ್ಯ ಇಷ್ಟ ಹೊತ್ತು ನಮಗೆ ಈ BAMS ಆಯುರ್ವೇದ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ನಮ್ಮ ಸ್ಟೂಡೆಂಟ್ಸ್ ಜೊತೆಗೆ ಹಂಚ್ಕೊಂಡಿದ್ಯಾ ನೀನು. ಸೊ ನಮ್ಮ ಶುಭ್ರ ಎಜುಕೇಷನ್ ಪರವಾಗಿ ನಿನಗೆ ಧನ್ಯವಾದನ ಸಲ್ಲಿಸ್ತೇನೆ. ಸೊ ಸ್ಟೂಡೆಂಟ್ಸ್, ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಕೋರ್ಸನ್ನು ಇದೇ ರೀತಿ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋ